ಕಣ್ಕಪ್ಪ. ಏನಿದು? ಹುತ್ತ, ಇವೆಲ್ಲ ವಿಷಸರ್ಪಗಳು. ಗೊತ್ತಾಗ್ಲಿಲ್ಲ. ಪೆದ್ದ, ಮುಂದೆ ಬರೋ ಗಂಡಾಂತರಗಳನ್ನು ಎದುರಿಸೋಕೆ ಸಿದ್ಧತೆ ಕಣು. ಯಾವ ಗಂಡಾಂತರ? ಕಾಡ, ಇಂದಲ್ಲ ನಾಳೆ ನನ್ನ ದಾಯಾದಿ ಧರ್ಮರಾಜನ ಕೊಂದು ಆ ಗೌರವದ ಗದ್ಗೆನ ನಾನೇರಿ ಧರ್ಮಾತ್ಮ ಆಗ್ಬೇಕು ಅಂತ ಇದ್ದೀನೋ. ನಿಮ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು? ಇದು ಕೆಟ್ಟ ಬುದ್ಧಿ ಅಲ್ಲ ಕಾಡ, ಕೀರ್ತಿ ಶಿಖರದ ಆಸೆ, ಅಧಿಕಾರದ ದಾಹ, ನನಗಾಗಿರೋ ಅನ್ಯಾಯಕ್ಕೆ ಸೇಡು. ನನ್ನ ಕಣ್ಣೆದುರಿಗೆ ಅವನು ಮಹಾರಾಜನಾಗಿ ಮೆರೀತಿರೋದು ನನ್ನ ಕರಳಿಗೆ ಬೆಂಕಿ ಇಟ್ಟಾಗಿದೆ. ಅವನ ನಿರ್ನಾಮಕ್ಕೆ ಸಿದ್ಧತೆ. ದಣಿ ಅಂತ ನಮ್ ಜನ ಜೀವನೇ ಬಿಡ್ತಾರೆ. ಅವ್ರು ಸಾಯಿಸೋದು ಅಂದ್ರೆ ನೀವು ಅವ್ರಾಗೋದು ಅಂದ್ರೆ ನಿಮ್ ಲೆಕ್ಕಾಚಾರ ಸರಿಯಾಗಿ ಕಾಣ್ತಿಲ್ಲ ಬುದ್ಧಿ. ಕಾಡ, ಬುದ್ಧಿ ಒಂದಿದ್ರೆ ಎಲ್ಲಾನು ಸಾಧ್ಯನು. ಇವರೆಲ್ಲ ಹಗಲೊತ್ತಲ್ಲಿ ಹೊರಗಡೆ ಮಾಮೂಲಿ ಜನರಾಗಿತ್ಕೊಂಡು ರಾತ್ರಿ ನಿಲ್ತೇನೆ. ಪ್ರತಿಯೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಪ್ರವೀಣರಾಗಿದ್ದಾರೆ. ಈಗ ಸುಂದರ ಕುಡುಕ ಆಗಿ ಕಮಲಿ ಕೈಗೊಂಬೆ ಆಗಿದ್ದಾನೆ. ನಾಗನ್ನಿಟ್ಕೊಂಡೇ ನನ್ನ ಗುರಿ ಸಾಧಿಸ್ತೀನಿ. ಒಂದು ವೇಳೆ ನನ್ನ ಯೋಜನೆ ಏನಾದ್ರೂ ತಲೆಕೆಳಕಾದ್ರೆ ಈ ಪುಣ್ಯ ಭೂಮಿಲಿ ರಕ್ತದ ಕೋಡಿನೇ ಹೊರಿಸ್ತೀನಿ. ಈಗ ಹೇಳೋದೆಲ್ಲ ನಡೀತೈತಾ? ನೀನೊಬ್ಬ ನನ್ನ ಕಡೆ ಆದ್ರೆ ನಡೆದೇ ತೀರುತ್ತೆ. ಆಗ ಈ ರಾಜ್ಯಕ್ಕೆ ನಾನೇ ರಾಜ, ನೀನೇ ಮಂತ್ರಿ. ತಳ್ಳು ತಳ್ಳು ಐಸ, ಇನ್ನು ತಳ್ಳು ಐಸ, ತಳ್ಳು ತಳ್ಳು ಐಸ, ಇನ್ನು ತಳ್ಳು ಐಸ. ಏ ತಳ್ಳ್ರೆ, ತಳ್ಳು ತಳ್ಳು ಐಸ, ಇನ್ನು ತಳ್ಳು ಐಸ. ಏ ಏನೇ ನೋಡ್ತಾ ಇದ್ಯಾ? ತಳ್ಳೆ ಕೀಲ, ನೀನೇನೆ ಸುಮ್ಮನೆ ನೋಡ್ತಾ ಇದ್ದೀಯ. ತಳ್ಳೆ ಸುಮ್ಮನೆ ಪೋಸ್ ಜೋರ ತಳ್ಳ್ರೆ. ಬಂತು ಬಂತು ಐಸ, ಎಲ್ರೇ ಬಂತು. ತಳ್ಳ್ರೆ ಇನ್ನ ಸ್ವಲ್ಪ ಜೋರಾಗಿ ತಳ್ಳ್ರೆ. ಎತ್ತಿ ತಳ್ಳು ಐಸ. ಕಮ್ ಆನ್ ಅಪ್ ಅಪ್ ತಳ್ಳ್ರೆ. ತಳ್ಳೆ ಏನೇ ನೋಡ್ತಾ ಇದ್ದೀಯ? ತಳ್ಳೆ. ನಮಸ್ಕಾರ. ನಮಸ್ತೆ. ಜೀಪ್ ಟ್ರಬಲ್ ಅಲ್ಲ, ಜೀಪ್ ಟ್ರಬಲ್ ಅಂದೆ. ಕಣ್ ಕಾಣಿಸಲ್ವಾ? ಕಾಣಿಸ್ತಾ ಇದೆ ತಾಯಿ, ನಾನು ಇವ್ರನ್ನ ಕೇಳಿದ್ದು. ಅಲ್ಲ, ಹೆಣ್ಮಕ್ಳು ಮಾಡೋ ಕೆಲ್ಸನ ಇದು? ಎಲ್ರು ಈ ಕಡೆ ಬನ್ನಿ. ನೀವೊಬ್ರೆ ತಳ್ತೀರಾ? ಪ್ರಯತ್ನ ಮಾಡ್ತೀನಿ. ನಿಮ್ ಕೈಯಲ್ಲಿ ಆಗಲ್ಲ ರೀ. ಯಾಕಾಗಲ್ಲ? ಧ್ವನಿ ಪಂದ್ಯ ನೋಡಿಲ್ಲ ನೀನು? ಅವ್ರ ಕೈಯಲ್ಲಿ ಆಗಲ್ವೇ? 100 ರೂಪಾಯಿ ಬೆಟ್. 100 500ಕ್ಕೂ ಸೈ. 500 ಯಾಕೆ? 1000 ರೂಪಾಯಿ ಬೆಟ್ ಅವ್ರ ಕೈಯಲ್ಲಿ ಆಗಲ್ಲ. 1000 ರೂಪಾಯಿಗೂ ಸೈ ಕಣೆ. 1000 ರೂಪಾಯಿ ಕೊಡ್ತೀಯಾ? ಸೈ. ಓಕೆ ಓಕೆ ಓಕೆ. ನೋಡಿ ನೋಡಿ, ಅನ್ಯಾಯವಾಗಿ 1000 ರೂಪಾಯಿ ಕಳ್ಕೊತೀರಾ ನೀವು? ನಾನು ಇದುವರೆಗೂ ಯಾವುದ್ರಲ್ಲೂ ಸೋತಿಲ್ಲ. ಒಂದ್ ವೇಳೆ ಇದ್ರಲ್ಲಿ ಸೋತ್ರೆ? ನೀವು ಕೈಲಾದವರು ಅಂತ ನಿರ್ಧಾರ ಆಗುತ್ತೆ. ಆಗ ನಿನ್ ಶಕ್ತಿಗೆ ಒಂದ್ ಸವಾಲ್ ಕೊಡು. ನೋಡ್ಕೊ ಶಿವ. ಥ್ಯಾಂಕ್ ಯು. All right. ಇವ್ರೊಳ್ಳೆ ಹರ್ಕ್ಯುಲಸ್ ಕಣೆ. ಹರ್ಕ್ಯುಲಸ್ ಅಲ್ವೇ? ಆದಿ ಮಾನವ. ಏ ಡುಮ್ಮಿ ಪಿಚ್ಚೆ ಏನ? 1000 ರೂಪಾಯಿ. ದಿವ್ಯಾ, ಈಗ ನನ್ನ ಹತ್ರ ದುಡ್ಡಿಲ್ಲ ಕಣೆ, ನೀನೇ ಸಾಲ ಕೊಟ್ಟಿರೆ. ಒಳ್ಳೆ ತಗಡಗಾಕಿ ಸಿಕ್ತು ನಿಮ್ಗೆ ಬೆಳೆ ಬೆಳೆಗೆ. ಯಾವ ಕಡೆ ಹೋಗ್ತಾ ಇದ್ದೀರಾ? ನಿಮ್ ತಂದೆ ನೋಡೋಣ ಅಂತ ಹೋಗ್ತಿದ್ದೀನಿ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಕೂತ್ಕೊಂಡು ಹೋಗೋಣ. ನಿಮ್ ಜೊತೆಗ? ಹಾ. ಬೇಡಿ, ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಎಲ್ಲಿಗೆ ಹೋಗಿದ್ದೆ? ಶಾಪಿಂಗ್ ಹೋಗಿದೆ ಅಪ್ಪಾಜಿ. ಬಾ ಕೂತ್ಕೋ. ನೀವೇನು ಹೊರಡಿ, ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ. ನಾನು ಬರ್ತೀನಿ, ನ್ಯಾಯ ತೀರ್ಮಾನ ಮಾಡ್ಬಿಡ್ತೀನಿ. ಆಯ್ತು ದಣಿ, ಆಯ್ತು. ದಿವ್ಯಾ, ಏನೇನು ತಗೊಂಡಿಮ್ಮ?
ಸೀರೆ ತಗೊಂಡೆ, ಬಳೆ ತಗೊಂಡೆ. ಆಮೇಲೆ ನಮಸ್ಕಾರ ದಣಿಯವ್ರೆ. ಓ ನಾಗ ಪಾಪ ದಿವ್ಯಾ, ಇವನ್ ನಮ್ಮ ಸಂಜೀವನ್ ಮಗ. ಅದೇ ಪಂದ್ಯದಲ್ಲಿ. ಪಂದ್ಯದಲ್ಲಿ. ನಮಸ್ತೆ. ಪಂದ್ಯದಲ್ಲಿ ನಮಸ್ಕಾರ. ಕೂತ್ಕೊಳ್ಳಿ. ದಣಿಯವ್ರನ್ನ ನೋಡ್ಕೊಂಬ ಅಂತ ಹೇಳಿದ್ರು ನಮ್ಮ ಅಪ್ಪಾಜಿ, ಅದಕ್ಕೆ. ಹಾ ನಿನ್ಗೊಂದ್ ಕೆಲ್ಸ ಕೊಡಿ ಅಂತ ನಿಮ್ಮಪ್ಪ ಹೇಳ್ತಿದ್ರು. ಏನ್ ಕೆಲಸ ಮಾಡ್ತೀಯಾ? ದಣಿಯವ್ರ ಸೇವೆ ಯಾವ್ದಾದ್ರೂ ಸರಿ. ದಿವ್ಯಾ ಫಿಶಿಂಗ್ ಕಾರ್ಪೊರೇಷನ್ ನ ಮೀನ್ ಹಿಡಿಯೋ ಲಾಂಚ್ಗಳಿಗೆ ನಿನ್ನ ಸೂಪರ್ವೈಸರ್ ಆಗಿ ನೇಮಿಸಿದ್ದೀನಿ. ಆಯ್ತು ದಣಿ. ನೀನು ಫಿಶಿಂಗ್ ಲಾಂಚ್ಗಳು ತಗೊಂಡು ಮೀನ್ ಹಿಡಿಯೋ ನಿನ್ನ ಕುಲಕಸಬನ್ನ ಮುಂದುವರ್ಸ್ಕೊ. ದಣಿ, ನಿಮ್ಮ ಪ್ರೀತಿಗೆ ನಾನು ಋಣಿ. ಆಶೀರ್ವಾದ ಮಾಡಿ. ಬರ್ತೀನಿ ದಣಿ, ಬರ್ತೀನಿ.